ಆರ್ಎಸ್ಎಸ್ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾವು ನೆರಳಿನ ಜೊತೆಗಲ್ಲ ಆರ್ಎಸ್ಎಸ್ ಎಂಬ ದೆವ್ವದ ಜೊತೆ ಹೋರಾಡಬೇಕು ಅಂತ ವಾಗ್ದಾಳಿ. ಆರ್ಎಸ್ಎಸ್ಗೆ ವಿದೇಶಗಳಿಂದ ಹೆಚ್ಚು ಫಂಡಿಂಗ್ ಅಂತ ಸ್ಫೋಟಕ ಆರೋಪ. ಭೈರತಿ ಬಸವರಾಜ್ಗೆ 7 ದಿನಗಳ ಕಾಲ ಸಿಐಡಿ ಕಸ್ಟಡಿ. ಭೈರತಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದ ವೈದ್ಯರು. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಆರ್ಎಸ್ಎಸ್ ಪಥಸಂಚಲನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಸಿಎಂಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಸಂಘದ ಅಸ್ತಿತ್ವದ ಬಗ್ಗೆನೇ ಮತ್ತೆ ಪ್ರಶ್ನೆ ಎತ್ತಿದ್ದಾರೆ. 57 ವರ್ಷಗಳ ಕಾಲ ದೇಶದ ಧ್ವಜವನ್ನೇ ಹಾರಿಸದವರು ಈಗ ದೇಶಪ್ರೇಮದ ಮಾತನಾಡ್ತಾ ಇದ್ದಾರೆ. ಸಂಘದ ಆರ್ಥಿಕ ಮೂಲ ಯಾವುದು, ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲೆಂದೇ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಳೆದ ನವೆಂಬರ್ನಲ್ಲಿ ಬೆಂಗಳೂರಿಗೆ ಆಗಮಿಸಿದ್ರು. ನಾವು ಯಾವ ರಾಜಕೀಯ ಪಕ್ಷವನ್ನು ಬೆಂಬಲಿಸ್ತಾ ಇಲ್ಲ, ನಾವು ದೇಣಿಗೆ ತೆಗೆದುಕೊಳ್ಳಲ್ಲ, ಸಂಘದ ಸದಸ್ಯರೇ ಗುರುದಕ್ಷಿಣೆ ಕೊಡ್ತಾರೆ ಅಂತ ಸ್ಪಷ್ಟನೆ ನೀಡಿದ್ರು. We do not support any political party. We do not participate in vote politics, current politics, election politics, etc. Sangha is work of uniting the society. ಸ್ವತಃ ಮೋಹನ್ ಭಾಗವತ್ ನೀಡಿದ್ದ ಸ್ಪಷ್ಟನೆಯನ್ನ ಪ್ರಿಯಾಂಕ್ ಖರ್ಗೆ ಒಪ್ತಾ ಇಲ್ಲ. ನಿನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಆರ್ಎಸ್ಎಸ್ ವಿರುದ್ಧ ಕೆಂಡ ಕಾರಿದ ಪ್ರಿಯಾಂಕ್, ಆರ್ಎಸ್ಎಸ್ ದೆವ್ವ ಇದ್ದಂತೆ, ಬಿಜೆಪಿ ದೆವ್ವದ ನೆರಳು, ನಾವು ನೆರಳಿನ ಜೊತೆ ಅಲ್ಲ ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ದೆವ್ವ ಯಾವುದು? ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ. ಆರ್ಎಸ್ಎಸ್ ಫಂಡಿಂಗ್ ತೆಗೆದುಕೊಳ್ಳಲ್ಲ, ಸಂಘದ ಸದಸ್ಯರೇ ಗುರುದಕ್ಷಿಣೆ ಕೊಡ್ತಾರೆ ಅಂತ ಮೋಹನ್ ಭಾಗವತ್ ಅಂತಾರೆ. ಆದ್ರೆ ಇವರದ್ದು ದೊಡ್ಡ ನೆಟ್ವರ್ಕ್ ಇದೆ. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ವಿದೇಶಗಳಿಂದ ಹೆಚ್ಚು ಫಂಡಿಂಗ್ ಬರುತ್ತೆ. ನಮ್ಮ ಧ್ವಜದ ಹೆಸರಲ್ಲಿ ಗುರುದಕ್ಷಿಣೆ ಪಡೀತಾ ಇದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಂಘ ಸ್ವಯಂ ಸೇವಕ್ contribute to Sangha. Once in a year there is Guru Dakshina. Sangha Swayam Sevaks give money not as a contribution, as a samarpan. More than 2,500 organizations in network. America ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, people are into money not into. ಒಂದು ಕಡೆ ಆರ್ಎಸ್ಎಸ್ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸ್ತಾ ಇದೆ, ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘದ ಬುಡಕ್ಕೆ ಕೈ ಹಾಕಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಮಾಡುವ ಅಗತ್ಯತೆ ಇಲ್ಲ ಅಂತಾರೆ. ಇವತ್ತಲ್ಲ ನಾಳೆ ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು, ನಾನೇ ಮಾಡಿಸ್ತೀನಿ ಅಂತ ಐಟಿ-ಬಿಟಿ ಮಂತ್ರಿ ಪ್ರಿಯಾಂಕ್ ಸವಾಲು ಹಾಕಿದ್ದಾರೆ. ಆರ್ಎಸ್ಎಸ್ ಜೊತೆ ಬಿಜೆಪಿಗೂ ಚಾಟಿ ಬೀಸಿದ ಖರ್ಗೆ, ಬಿಜೆಪಿ ನಾಯಕರ ಮಕ್ಕಳು ಧರ್ಮದ ಹೋರಾಟದಲ್ಲಿ ಇಲ್ಲ, ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗ್ತಾ ಇದ್ದಾರೆ, ಧರ್ಮ ರಕ್ಷಣೆ ಗೋರಕ್ಷಣೆ ಅಂತ ಬಡವರ ಮಕ್ಕಳ ಕೈಗೆ ಆಯುಧ ಕೊಟ್ಟು ರಸ್ತೆಗೆ ಬಿಟ್ಟಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಫಾರಿನ್ ಹೋಗ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ, ಧರ್ಮ ರಕ್ಷಣೆ ಗೋರಕ್ಷಣೆ ಎಲ್ಲರೂ ಕೂಡ ಯಾರಿಗೆ ಬಿಟ್ಟಿರೋದು? ಬಡವರು ಮಾಡ್ತಾರೆ. ವಿಕ್ಲು-ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ 42ನೇ ಎಸಿಜೆಎಂ ಕೋರ್ಟ್ ಶಾಕ್ ಕೊಟ್ಟಿದೆ. ಹೃದಯ ಸಂಬಂಧಿ ಕಾಯಿಲೆ ಕಾರಣ ಕೊಟ್ಟಿದ್ದ ಭೈರತಿ ಬಸವರಾಜ್ 2 ದಿನ ಜಯದೇವ ಆಸ್ಪತ್ರೆಯಲ್ಲಿ ಇದ್ರು. ವೈದ್ಯರ ತಂಡ ಆಂಜಿಯೋಗ್ರಾಮ್ ಮಾಡಿತ್ತು. ವರದಿ ಸಿಐಡಿ ಕೈ ಸೇರ್ತಾ ಇದ್ದಂತೆ ಭೈರತಿಯನ್ನ 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ ಮನೆಗೆ ಕರೆದೊಯ್ಯಲಾಯಿತು. ಈಗ ಭೈರತಿಯನ್ನ 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶಿಸಿದ್ದಾರೆ. ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಹೆಲ್ತ್ ರಿಪೋರ್ಟ್ನ ಜಡ್ಜ್ಗೆ ನೀಡಿದ್ರು. ಭೈರತಿ ಆರೋಗ್ಯ ನಾರ್ಮಲ್ ಇರೋದು ಗೊತ್ತಾಗ್ತಾ ಇದ್ದಂತೆ 7 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶಿಸಿದ್ರು. ಈ ವೇಳೆ ಎಸ್ಪಿಪಿ ಅಶೋಕ್ ನಾಯಕ್ ಕೂಡ ಉಪಸ್ಥಿತರಿದ್ರು. ಭೈರತಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಬಹುತೇಕ ಎಲ್ಲವೂ ನಾರ್ಮಲ್ ಅಂತ ವೈದ್ಯಕೀಯ ವರದಿ ಬಂದಿದೆ ಅಂತ ಎಸ್ಪಿಪಿ ಹೇಳಿದ್ರು. ಮೊದಲು ಅಂದರೆ ದಿನಾಂಕ 10ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪರಿಶೀಲಿಸಿ ಕಸ್ಟೋಡಿಯಲ್ ಇಂಟ್ರಿಬ್ಯೂಷನ್ ಕೊಡಲಿಕ್ಕೆ ಬೇಕಾಗತ್ತೆ. ಮತ್ತು ಹಿಂದೆ ಏನಾದರೂ ತನಿಖೆ ಮಾಡಿದರೂ ಸಹ
ಈ ಕಸ್ಟೋಡಿಯಲ್ ಇಂಟ್ರಿಗೇಷನಲ್ಲಿ ಕೊಡಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ ಬಸವರಾಜರವರನ್ನು CID ಕಸ್ಟಡಿಗೆ ನೀಡಲಾಗಿದೆ. ಈ ವೇಳೆ ಭರತಿ ಬಸವರಾಜ್ ಮನೆ ಊಟದ ಬಗ್ಗೆ ಮನವಿ ಮಾಡಿದ್ರು. ಈ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ಜಡ್ಜ್ ಸೂಚಿಸಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬರಲಿದೆ. ಸದ್ಯ ಜಯದೇವ ಆಸ್ಪತ್ರೆ ಮೆನುವಿನಂತೆ ಊಟದ ವ್ಯವಸ್ಥೆ ಕಲ್ಪಿಸೋದಕ್ಕೆ ಸೂಚಿಸಲಾಗಿದೆ. ಇನ್ನು ಭರತಿ ಬಸವರಾಜ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿದ್ರು. ಕುಟುಂಬದವರಿಗೆ ಧೈರ್ಯ ತುಂಬಿದ್ರು. ಪರೀಕ್ಷಾ ಸಮಯ ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಆದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರೂ ಕೂಡ ತಾಳ್ಮೆನ ಕಳ್ಕೋಬಾರ್ದು. ಭಗವಂತನ ಬಗ್ಗೆ ನಾವು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು.